ಅದರಿಂದನೇ ಕಿಡ್ನಿ ಪೇಷಂಟ್ಸ್ಗೆ ನೀವು ಉಪ್ಪು ಜಾಸ್ತಿ ತಗೋಬೇಡಿ. ಉಪ್ಪಲ್ಲಿ ಏನಿದೆ, ಸೋಡಿಯಂ ಇದೆ. ಸೋಡಿಯಂ ಏನ್ ಮಾಡುತ್ತೆ, ಈ ಕೆಲಸ ಮಾಡುತ್ತೆ. ಹೋಗ್ಬಾರ್ದು ಜಾಗಕ್ಕೆ ಹೋದ್ರೆ ನಮಗೆ ಬರಬಾರದು ರೋಗ, ಮತ್ತೆ ಎಕ್ಸ್ಟ್ರಾ ಒಂದೊಂದು ರೋಗ. ನಮ್ಮ ಕಿಡ್ನಿ ನಮ್ಮ ದೇಹದ ಎಲೆಕ್ಟ್ರೋಲೈಟ್ಸ್ ನ ಮೇಂಟೈನ್ ಮಾಡುತ್ತೆ. ನಮ್ಮ ದೇಹದ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಏನು? ಕ್ಯಾಲ್ಸಿಯಂ, ಫಾಸ್ಫರಸ್, ಸೋಡಿಯಂ, ಮೆಗ್ನೀಷಿಯಂ, ಮತ್ತೆ ಇನ್ನೇನು ಬರುತ್ತೆ, ಇದನ್ನೆಲ್ಲ ಕಿಡ್ನಿ ಬಂದು ಮೇಂಟೈನ್ ಮಾಡುತ್ತೆ. ಹೇಗೆ ಮೇಂಟೈನ್ ಮಾಡುತ್ತೆ ಅಂದ್ರೆ, ಈ ಸೋಡಿಯಂ ಇದೆಯಲ್ವಾ, ಈ ಸೋಡಿಯಂದು ಕೆಲಸ ಏನ್ ಗೊತ್ತಾ, ನಮ್ಮ ದೇಹದಲ್ಲಿ ನಾವು ಕುಡಿಯೋ ನೀರನ್ನ ನಮ್ಮ ದೇಹದ ಎಲ್ಲಾ ಭಾಗಕ್ಕೂ ಸಪ್ಲೈ ಮಾಡೋ ಕೆಲಸನ ಇದು ಸಪ್ಲೈ ಮಾಡೋಕೆ ಈ ಸೋಡಿಯಂ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆದಾಗ ಏನಾಗುತ್ತೆ ಅಂದರೆ, ಈಗ ಸೋಡಿಯಂಗೆ ಅದೇನು ಗೊತ್ತಿಲ್ಲ, ಈ ಕಿಡ್ನಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಅದರಿಂದ ನಾವು ಈ ರೀತಿ ನೀರನ್ನ ತೊಗೊಂಡೋಗಿ ಎಲ್ಲ ಜಾಗಕ್ಕೆ ಸೇರಿಸಿದ್ರೆ ಅದು ನೀರನ್ನ ಮತ್ತೆ ದೇಹದಿಂದ ಎಲ್ಲ ಎಳ್ಕೊಂಡು ಅದನ್ನ ಕ್ಲೀನ್ ಮಾಡಿ ಹೊರಗಡೆ ತಳ್ಳೋಕ್ಕೆ ಅದಕ್ಕಿಂತ ಆಗ್ತಾ ಇಲ್ಲ ಅಂತ ಅದಕ್ಕೆ ಗೊತ್ತಾಗಲ್ಲ, ಅದು ಅದ್ರ ಕೆಲಸ ನಿಲ್ಲಿಸಲ್ಲ. ಆಗೇನು ಮಾಡುತ್ತೆ ಅಂದರೆ, ನಮ್ಮ ದೇಹದಿಂದ ನೀರು ಹೊರಗಡೆ ಹೋಗ್ತಾ ಇಲ್ಲ, ಆದರೆ ನಮ್ಮ ಸೋಡಿಯಂ ಕೆಲಸ ನಿಲ್ಲಿಸ್ತೇನೆ. ಯಾವ್ಯಾವ ಖಾಲಿ ಜಾಗ ಇದೆಯಪ್ಪ, ಬನ್ನಪ್ಪ ನೋಡೋಣ ಅಂತೇಳ್ಬಿಟ್ಟು ಎಲ್ಲ ಸರ್ಚ್ ಮಾಡಿ, ಖಾಲಿ ಜಾಗ ಯಾವ್ದ್ಯಾವ್ದಿದೆ, ಹಾರ್ಟಲ್ಲಿದೆ, ಹಾರ್ಟಲ್ಲಿ ತೊಗೊಂಡೋಗಿ ಸ್ವಲ್ಪ ಸೇರಿಸ್ಬಿಡೋದು, ಲಂಗ್ಸಲ್ಲಿ ಸೇರಿಸ್ಬಿಡೋದು, ಮತ್ತು ಹೊಟ್ಟೆಲಿ ಸೇರಿಸ್ಬಿಡೋದು, ಈ ಕೆಲಸ ಎಲ್ಲ ಈ ಸೋಡಿಯಂ ಮಾಡುತ್ತೆ. ಸೊ ಹಾಗೇನು, ಸಪೋಸ್ ಈಗ ನಮ್ಮ ಲಂಗ್ಸ್ ಒಳಗಡೆ ನೀರು ಸೇರ್ಕೊಳ್ತು ಅಂತ ಇಟ್ಕೊಳ್ಳಿ, ಹಾಗೇನಾಗುತ್ತೆ, ನಮ್ಮ ಲಂಗ್ಸ್ ಏನು ಮಾಡುತ್ತೆ, ಈ ರೀತಿ ಕೆಲಸ ಮಾಡುತ್ತೆ ಅಲ್ವಾ, ನೀವು ನೋಡಿ ಈ ರೀತಿ ಗಾಳಿನ ಒಳಗಡೆ ಎಳ್ಕೊಳ್ಳೋದು, ಹೊರಗಡೆ ಬಿಡೋದು, ಈ ಕೆಲಸ ಮಾಡುತ್ತೆ. ಸಪೋಸ್ ನಮ್ಮ ದೇಹ ಅದೊಂದು ತುಂಬ ಸ್ಪಾಂಜಿ, ಇಲ್ಲೂ ಹೋಗಿ ನೀರು ಸೇರ್ಕೊಂಡಾಗ ಏನಾಗುತ್ತೆ, ಅದು ವೇಟಿಗೆ ಅದು ಎದ್ದೇಳೋಕ್ಕೆ ಆಗಲ್ಲ ಮೇಲೆ. ಆಗ ಹೆಂಗೆ ನಮಗೆ ಉಸಿರಾಡೋದಾದ್ರೂ ಹೆಂಗೆ? ಸೊ ಅದರಿಂದ ಬಂದು ಶಾರ್ಟ್ನೆಸ್ ಆಫ್ ಬ್ರೆತ್, ನಮಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಒಂದು ಸಿಂಪ್ಟಮ್ಸೇ. ಇದು ಬಂದು ಈ ನಮ್ಮ ಕಿಡ್ನಿ ಪ್ರಾಬ್ಲಮಿಂದ ಮಾತ್ರ ಅಲ್ಲ, ಬೇರೆ ಹಾರ್ಟ್ ಪ್ರಾಬ್ಲಮಿಂದನೂ ಇದಾಗುತ್ತೆ. ಮತ್ತು ಅಸ್ತಮಾ, ಬೇರೆ ಏನಾದರೂ ಯಾವ ಕಾರಣಕ್ಕೆ ಒಟ್ಟಿನಲ್ಲಿ ಈ ಶಾರ್ಟ್ನೆಸ್ ಆಫ್ ಬ್ರೆತ್ ನಿಮಗೆ ಬರ್ತಿದೆ ಅಂದರೆ ಯಾವ ಕಾರಣಕ್ಕಾಗಿ ಇದು ಬರ್ತಿದೆ ಅದನ್ನು ಒಂದ್ಸಲ ನೀವೊಂದು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದರಿಂದನೇ ಕಿಡ್ನಿ ಪೇಷಂಟ್ಸ್ಗೆ ನೀವು ಉಪ್ಪು ಜಾಸ್ತಿ ತಗೋಬೇಡಿ. ಉಪ್ಪಲ್ಲಿ ಏನಿದೆ, ಸೋಡಿಯಂ ಇದೆ. ಸೋಡಿಯಂ ಏನು ಮಾಡುತ್ತೆ, ಈ ಕೆಲಸ ಮಾಡುತ್ತೆ, ನೀರನ್ನ ತಗೊಂಡೋಗಿ ಖಾಲಿ ಜಾಗದಲ್ಲೆಲ್ಲ ತೂರಿಸಿಡುತ್ತೆ. ಅದರಿಂದ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ. ಈ ನೀರು ಬಂದು ಲಂಗ್ಸ್ ಒಳಗಡೆ ಹಲೋ ಇಲ್ಲ, ಹಾರ್ಟಲ್ಲಿ ಇಲ್ಲ, ಅಲ್ಲಿ ಹೋಗ್ಬಾರ್ದು ಜಾಗಕ್ಕೆ ಹೋದ್ರೆ ನಮಗೆ ಬರಬಾರದು ರೋಗ, ಮತ್ತೆ ಎಕ್ಸ್ಟ್ರಾ ಒಂದೊಂದು ರೋಗ. ಕಿಡ್ನಿ ಪ್ರಾಬ್ಲಮ್ ಅಲ್ದೇ ಎಕ್ಸ್ಟ್ರಾ ಲಂಗ್ಸಲ್ಲಿ ಒಂದು ಪ್ರಾಬ್ಲಮ್, ಹಾರ್ಟಲ್ಲಿ ಇನ್ನೊಂದು ಪ್ರಾಬ್ಲಮ್, ಎಕ್ಸ್ಟ್ರಾ ಟಿಕ್ ಮಾರ್ಕ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದರಿಂದನೇ ಕಿಡ್ನಿ ಪೇಷಂಟ್ಗೆ ಸೋಡಿಯಂ ತೊಗೊಬೇಡಿ, ಉಪ್ಪು ತೊಗೊಬೇಡಿ. ಮತ್ತು ಉಪ್ಪು ತೊಗೊಬೇಡಿ ಅಂದರೆ ಶುದ್ಧವಾಗಿ ನಿಲ್ಲಿಸಿ ಅಂತಲ್ಲ, ಯಾಕಂದರೆ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್